ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಈ ಥರ ಬೀಡಿ ಎಲ್ಲ ಸೇದಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಈ ಕಪ್ಪಡ ಸೇತೇನೆ ಅಂತ ಹೇಳ್ಬಿಟ್ಟು ನೀವು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇವತ್ತೇನಪ್ಪ ಅಂದರೆ ಅವೆರಡು ಮರಗಳಿದೆ, ಊರಿಗೆ ಬಂದಿದೆ. ಆ್ಯಕ್ಚುಲಿ ಊರಿಗೆ ಬಂದಿರೋದ್ರಿಂದ ಅವೆರಡು ಮರನ ತೆಗೆದ್ಬಿಟ್ಟು ಅಲ್ಲಿ ಬಿದ್ದಿದೆಯಲ್ಲ, ಆ ಎರಡು ಮರನ ತೆಗೆದು ಈ ಸೈಡ್ ಹಾಕ್ಬೇಕಂತೆ. ಅದಕ್ಕೆ ನಮ್ಮ ಕಪ್ಪಣ ಒಬ್ಬನೇ ಎತ್ತಿಸಿದ್ದೀನಿ ಅಂತ ಹೇಳ್ತಾನೆ. ತೋರ್ಸೋಣ ಏನು ಶಕ್ತಿ ಐತೆ, ಇಷ್ಟು ಶಕ್ತಿ ಅದು ಎಷ್ಟು ಹಾಕ್ಬಿಡ್ತೀಯಾ? ಬಂದ್ಬಿಡ್ತದೆ ಅದು, ಅಷ್ಟು ದಪ್ಪ ಐತೆ. ಆ ಮರನ ತೆಗೆದು ರೋಡ್ ಮೇಲೆ ಹಾಕ್ಬಿಡ್ತಾನಂತೆ ನಮ್ಮ ಕಪ್ಪಣ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇನ್ನೊಂದೇ ಬಿಡಿ ಸೇಬೇಡ. ಕಮೆಂಟ್ ಮಾಡಿ ಅವ್ರಿಗೆ ಏನಾರ ಒಂದು ಸೇಯಲ್ಲ ಅಂತ ಹೇಳ್ತಾರೆ, ಇನ್ನೂ ಕೈಯಲ್ಲಿ ಬಿಡಿ ಇಟ್ಕೊಂಡವ್ರೆ. ನೀವೇ ಕಮೆಂಟ್ ಮಾಡ್ಬಿಡಿ. ಚಲೋ ಬನ್ನಿ, ಇವತ್ತು ಆ ಮರನ ಎತ್ತಿ ಇಲ್ಲಿ ಹಾಕ್ಬೇಕು. ಅಜಯ್ ಆಲ್ರೆಡಿ ಆಯ್ತದೇನಪ್ಪ ಅಜಯ್ ಎತ್ತು. ಓ ಯಾಕೋ ಇನ್ನು ನಾವು ಇವತ್ತು ಅಳಾಡ್ಸ್ತೀವ. ಓ ಹುಷಾರು 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 ಅಕ್ಷಯ್. ಹಾಂ ದಬಾಯಿಸು, ದಬಾಯಿಸು. ಹಾಂ ದಬಾಕೆ ಬಿಟ್ಟಿವಿ ಕೊನೆಗೂ. ನೋಡೋಣ ಈ ಮರನ ಇದನ್ನು ತೆಗ್ದು ಅಲ್ಲಿ ಹಾಕ್ಬೇಕು ನೆರಳಿಗೆ. ಆಗಲ್ಲ ಆಗಲ್ಲ ಅಂದರೆ ಹೆಂಗೆ ಅಕ್ಷಯ್? ಮಾಡಲೇಬೇಕು ಇದನ್ನ, ದಾರ ಗಿರ ತಂದು ಏನೋ ಒಂದು ಮಾಡಬೇಕು, ಅಲ್ಲಿ ತಂದು ಹಾಕ್ಬೇಕು. ಏನು ಸಿಗ್ತಾ ಅಕ್ಷಯ್? ನಮ್ಮ ಮರ ಎತ್ತಕ್ಕೆ ಏನಾದ್ರು ಸಿಗ್ತೇನೋ? ಸಿಗ್ತಾವ 5 kg ಚಿನ್ನ. 5 kg ಚಿನ್ನ ಅಲ್ಲಿ ಹುಡ್ಕೋ ಏನೈತೆ. ಇವಾಗ ಏನಾದ್ರು ಒಂದು ಬೇಕೇ ಬೇಕು ನಮ್ಗೆ. ಇದು ಇರ್ಲಿ ಬಿಡು, ಯೂಸ್ ಆಯ್ತದೆ. ಏನಾರು ಯೂಸ್ ಆಯ್ತು ತಿಳ್ಕೊ, ಹೇಳ್ತೀನಿ. ಏನಾರು ಯೂಸ್ ಮಾಡ್ಕೊಳ್ಳ ಒಳಗೆ ಇರ್ಬೇಕಂತ ನೋಡು. ಓಯ್ ನಿಧಾನ ನಿಧಾನ. ಏನಿದು ನೋಡಿ ಇದರಲ್ಲಿ ಪೈಪ್ ಐತೆ. ಪೈಪೇನಾ? ಇದರಲ್ಲಿ ಏನೈತೆ ಅದರಲ್ಲಿ ನೋಡಿ ಚೀಲಗಳವೆ. ಅದ್ಯಾವ್ದಿದೆ ಬಟ್ಟೆ ಏನಿಗೆ ಇಲ್ವಾ? ಅದೇ ಪೈಪ್ ಐತೆ. ಪೈಪಲ್ಲಿ ಏನು ಮಾಡೋಕ್ಕಾಗಲ್ಲ. ಬನ್ನಿ ತಂದ್ಬಿಡೋದ 1 kg. ಏನು ಮಾಡೋದಂತ ಗೊತ್ತಾಯ್ತಲ್ಲ, ಮನೇಲಿ ಏನೂ ಇಲ್ಲ. ಏನಾರು ಒಂದು ತಲೆ ಯೋಚನೆ ಮಾಡಬೇಕು. ನಮ್ಮ 3 ಜನದ ಕಲಿ ಮರ ಎತ್ತಕ್ಕಾಯ್ತದ? ಎತ್ತು ನೋಡೋಣ. ಎತ್ಬೋದಂತೀಯಾ? ಆಗಲ್ಲ ಅದು. ಇನ್ನೊಂದು 4 ಜನ ಇದ್ರೆ ಎತ್ಬೋದೇನೋ, ಗೊತ್ತಿಲ್ಲ. ಎತ್ಬೋದು, ಆದರೆ ದೊಡ್ಡದು ಹಗ್ಗ ಬೇಕಷ್ಟೇ. ನೋಡ ನೀವು ದಾಸನೂರವ್ರ ಕೈಲಿ ಏನೂ ಆಗಲ್ವಾ? ಇದನ್ನು ನೋಡಿ, ಇನ್ನು 2 ಅವರಲ್ಲಿ ಮರ ಬಂದು ಅಲ್ಲಿರುತ್ತೆ. ಓ ಪಕ್ಕ. ಅಯ್ಯೋ ಬನ್ನಿ, ಈ ವಯಸ್ಸಲ್ಲಿ ನಾವು ನೆಲಗೂ ನೀರು ತೆಗಿಯೋರಕ್ಕಂತ. ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ 3 ಜನನು ಸೇರ್ಕೊಂಡು ದಬಾಕೋದು. ಏನಂತ ಅಲ್ವಾ? ಇವಾಗ 3 ಜನ ಸೇರ್ಕೊಂಡು ಹಂಗೆ ದಬಾಕ್ಬಿಟ್ಟು ತಿರ್ಗಾ ಹಂಗೆ ಒಂದು ಪೈಟು ಹೊಡಿಸೋದು ಹಂಗೆ. ಆ್ಯಕ್ಚುಲಿ ಬನ್ನಿ. ಏನಾಯ್ತು ಅಕ್ಷಯ್? ಕುಯ್ಕೊಂಡೆ ಚಿಕ್ಕದಾಗಿ ಏಟಾಗೈತೆ ಬಿಡು. ಅದೆಲ್ಲ ಏನು ಲೆಕ್ಕ? ಅದೆಲ್ಲ ಇದ್ದಿತ್ತೆ. ಸ್ವಲ್ಪ ಗೆದ್ದೆಲ್ಲ ಮುತ್ಕೊಂಡ್ಬಿಡೈತೆ ಮರದ ಮೇಲೆ. ಸ್ವಲ್ಪ ಮಣ್ಣೆಲ್ಲ ತೆಗಿಯೋಣ. ನೋಡಿ ಗೆದ್ದೋಳ ಹಂಗೆಲ್ಲ ಮುದ್ಕೊಂಡ್ಬಿಡೈತೆ. ಕೊನೆಗೊಂದು ದಾರ ಸಿಕ್ತು. ದಾರದಿಂದ ಎಳ್ದು ಇವಾಗ ತಕಡಿಗೆ ಹಾಕ್ಬಿಡೋಣ. ಚಲೋ ಬಾಹುಬಲಿ ಬಂದವನೇ, ಅವನೆಲ್ಲ ತಳ್ತವನೆ. ದಾರ ಬೇಡ ಬಿಡ, ಹಂಗೆ ತಳ್ಳೋಣ. ದಾರ ಬೇಡ, ಹಾಗಾಕದ. ಫೈನಲಿ ಎಲ್ಲ 2 ಮರನ ತೆಗೆದು ಇಟ್ಟಾಯ್ತು. ಥ್ಯಾಂಕ್ಸ್. ಕೈ ಏಟಾಗೈತಿ ನೀನು ಹಂಗೆ ಮಾಡಿದ್ರೆ. ಬರಪ್ಪ, ಹೋಗಿ ಜ್ಯೂಸ್ ಕುಡ್ಕೊ ಬರೋಣ. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಜ್ಯೂಸ್ ಕುಡ್ಕೊ ಬರೋಣ. ಸ್ಪ್ರೈಟೇ ಇರೋದು ತಗೋ. ನಾನು ಸ್ಪ್ರೈಟೇ ತಗೊಂತೀವಿ. ಸ್ಪ್ರೈಟ್ ಕುಡಿಯೋಣ. ಬಿಸಿಲು ಅದಕ್ಕೂ ಸ್ಪ್ರೈಟ್ ಕುಡಿಯೋಣ. ಹೆಚ್ಚು ಇಲ್ಲೇ ಐತಲ್ಲ ಓಪನರ್ ಕಲ್ಲಲ್ಲ. ಅಕ್ಷಯ್, ಓ ಅಕ್ಷಯ್, ಇವತ್ತು ನೀನು ಓಪನ್ ಮಾಡ್ತೀಯ ಅಕ್ಷಯ್? ಓ ಇಲ್ಲ, ಹಂಗೆ ಓಪನ್ ಮಾಡು. ಕೊಡಿ ಒಂದು ಕೈಲಿ. ಹಂಗೆ ಟೆರೆಸ್ ಮೇಲೆ ನೋಡಿ, ಹಂಗೆ ನಮ್ಮ ಟೆರೆಸ್ ಮೇಲೆ ಹಂಗೆ ಬಂದಿದ್ದೆ. ಪಕ್ಷಿಗಳು ಒಂದುಂಟು, 2 ಪಕ್ಷಿಗಳುಂಟು. ಅರೆ ಪಕ್ಷಿಗಳು ಮಾತ್ರ ಕಾಣ್ತಾ ಇಲ್ಲ, ಗೂಡು ಮಾತ್ರ ಕಾಣ್ತಾ ಉಂಟು.
ನಮ್ಮ ಫ್ರೆಂಡು ಮಂಗಳೂರಿಂದ ಬಂದಿದ್ದಾನೆ ಹಬ್ಬಕ್ಕೆ. ಏನ್ ಮಾಡೋದು, ಫ್ರೆಂಡ್ ಬೇಕು ಅಂದ್ರೆ ಬರ್ಲೇಬೇಕಲ್ಲ. ಹಂಗೆ ಫ್ರೆಂಡ್ಶಿಪ್ ಅಂದ್ರೆ ಅದು. ನಮ್ಮ ಅಂಕಲ್ನ ಕರ್ಕೊಂಡು ಹಂಗೆ ಡ್ರಾಪ್ ಆಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮೂರಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ. ಏನಂತೀರ ಅಂಕಲ್? ಇವರು ಗ್ಯಾಪ್ನ ಇದ್ದಾರಾ? ಗ್ಯಾಪ್ನ ನಮ್ಮ ಹಳೆ ವಿಡಿಯೋದಲ್ಲಿ ಬಂದಿದ್ದಾರೆ. ಇವ್ರು ಆ್ಯಕ್ಚುಲಿ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀರ ಅಂಕಲ್? ಬೆಂಗಳೂರು ಹೋಗ್ತಾವ್ರೆ ಇವತ್ತು. ನಮ್ಮ ಅಪ್ಪಾಜಿ ಅವರು ಹಿಂದಗಡೆ ಬರ್ತಾ ಇದ್ದೀನಿ ಅಂದ್ರು, ಇನ್ನೂ ಬಂದಿಲ್ಲ. ಅವ್ರಿಗೆ ವೇಟ್ ಮಾಡ್ತಾವ್ರೆ. ಅದು ಎಲ್ಲಿದಾರ ಏನೋ ಗೊತ್ತಿಲ್ಲ. ಇನ್ನ ಅದು ಎಳ್ನೀರಾರು ಕುಡಿಯೋಣ. ಏನಂತೀರ ಅಂಕಲ್? ಹೌದು, ಕೂಲಾಗಿ ಎಳ್ನೀರು ಕುಡಿಯೋಣ. 2 ಗಂಜಿ ಕೊಡಿ. ಗಂಜಿ ಕೊಡಿ. ನೀರು ಜಾಸ್ತಿ, ಗಂಜಿ ಒಳ್ಳೆ ದ್ವಾಸಂಬಂಧ. ಹಾಂ, ದಾಸಂಬಂಧನೇ ಕೊಡಿ. ಓಕೆ, ಎಳ್ನೀರು ಕುಡಿಯೋಣ. ಎರಡು ದಿವಸದಿಂದ ಚಿಕನ್ ಎಲ್ಲ ತಿಂದು ಬಾಡಿ ಎಲ್ಲ ಫುಲ್ ಹೀಟ್ ಆಗ್ಬಿಟ್ಟಿದೆ. ಅದಕ್ಕೆ ಎಳ್ನೀರು ಕುಡಿಯೋಣ. ಅದಕ್ಕೋಸ್ಕರ ಕಾಯ್ಕೊಂಡು ಎಳ್ನೀರು ಕುಡಿತಾ ಇದ್ದೀವಿ. ಏನ್ ಅಂಕಲ್, ಪೇಮೆಂಟ್ ಹೆಂಗ್ ಮಾಡೋದು? ಸ್ಕ್ಯಾನರ್ ಇಲ್ವಲ್ಲ ಇವ್ರ ಹತ್ರ, ಪೇಮೆಂಟ್ ಹೆಂಗ್ ಮಾಡೋದು? ಸ್ಕ್ಯಾನರ್ ಇಟ್ಕೊಂಡಿಲ್ಲ ಇವರು. ಸರಿ ಅಂಕಲ್, ನೋಡಿ ಸರ್, ಬೆಂಗಳೂರು ಆದ್ಮೇಲೆ ಫೋನ್ ಮಾಡಿ. ಹಾಂ, ಅಂಕಲ್ ನಾ ಇವಾಗ ಡ್ರಾಪ್ ಮಾಡಿದ್ದು. ಬನ್ನಿ, ನಾವಿವಾಗ ಗಾಡಿ ಹತ್ಕೊಂಡು ನಮ್ಮೂರ್ಗೆ ಹೋಗುವ. ಹಬ್ಬಕ್ಕೆ ಇಲ್ಲ, ನಮ್ಮ ಹಬ್ಬಕ್ಕೆ ಇದೇ ಫೇಮಸ್ಸು, ಕಜಾಯನೇ. ನಮ್ಮೂರಲ್ಲಿ ಎಲ್ಲರ ಮನೇಲೂ ಮಾಡ್ತಾರೆ ಈ ಹಬ್ಬಕ್ಕೆ ಕಜಾಯ. ಇದೊಂದು ಟೇಸ್ಟ್ ಮಾಡಿ ನೋಡಾಯ್ತು. ತಿನ್ನ ಆಯ್ತು. ಹಬ್ಬದಲ್ಲಿ ಮಾಡುವಂತ ಇಲ್ಲ, ಇದನ್ನು ತಿನ್ನಾಯ್ತು. ತಿನ್ನ ಇಲ್ಲ ಸಾಕು, ಇಲ್ಲ ಬೇಡ. ತಾತಂಗ್ ಕೂಡ ಅಲ್ಲಿಲ್ಲ, ನಿಮ್ಮ ತಾತಂಗೆ ಅಲ್ಲಿಲ್ಲ, ತಿನ್ನಕ್ಕಾಗಲ್ಲ ಬಿಡ. ಮಿಕ್ಸ್ಡ್ ರೂಮ್ ಕೂಡ ನಾನು ತಗೊಂಡಿದ್ದೀನಿ ಒಂದು. ಡಬಲ್ ಏನು ಕೆಲಸ ಮಾಡ್ತಾರಂತ ಅವೇ ಗೊತ್ತಿಲ್ಲ. ಅದೆಲ್ಲ ಬಿಡು. ಗೆಜ್ಜೆ ಕೊಟ್ಟರು ಯಾರು ನಿಂಗೆ? ಗೆಜ್ಜೆ ಕೊಟ್ಟಿರೋದು ಯಾರು? ಗಂಟೆ ಕೊಟ್ಟರು ಯಾರು ಹೇಳು? ಏನಂತ ಟೈಟಲ್? ಒಂದು ಗೆಜ್ಜೆ ಕತೆ. ಯಾಕೆ? ಫ್ರಮ್ ಅವರ್ ಲವ್, ನಾಟ್ ಮೈ ಲವ್. ಗೆಜ್ಜೆ ಯಾರು ಕೊಡಕ್ ಸಾಧ್ಯ? 10 ದಿನ ಹತ್ತನೇ ಕೊಡಬೇಕು ಅಲ್ವಾ? ಹುಡುಗಿರ ಕೊಡಕ್ ಸಾಧ್ಯ. ಅದು ಜ್ಞಾತ ದಾರ ಕೊಟ್ಟರೆ ಆ ಥರ ಎಂತ ಇಲ್ಲ. ಬೀದೋಗ್ಬಾರ್ದು ಅಂತ ಕೊಟ್ಟಿರೋದು ಗಾಡಿ ಕರ್ಕೋಕೆ. ಹಾಗೆ ಅಲ್ಲ, ಬೆಕ್ಕಿಗೆ ಗಂಟೆ ಕಟ್ಟಿದವ್ರು ಯಾರು ಅಂದಾಗೆ ಪ್ರಮೋದ್ಗೆ ಗೆಜ್ಜೆ ಕೊಟ್ಟವ್ರು ಯಾರು ಅಂತ ಕೇಳ್ಬೇಕು. ಅದರ ಎಂತ ಇಲ್ಲ. ಯಾರು ಗೆಜ್ಜೆ ಕೊಟ್ಟವರು? ಯಾರು ಹೇಳಿಲ್ವಾ? ಯಾರೋ ಕಸ್ಟಮರ್ ಕೊಟ್ಟು, ಕಸ್ಟಮರ್ ಮನೇಲಿ ಮಾತು ಇಷ್ಟು ಏನ್ ಮಾಡ್ತಾನೆ? ಕಸ್ಟಮರ್ ಮನೆ ಇಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ಕಸ್ಟಮರ್ ಮನೆಯಲ್ಲಿ ಸಿಕ್ಕಿತು. 100ಗೆ 200% ತಪ್ಪು. ಅದು ಹೆಂಗೆ ಹೇಳ್ತೀಯ 200%? ನಾನು 100ಗೆ 300% ಹೇಳ್ತೀನಿ. ಅದು ಕಸ್ಟಮರ್ 100% ಹೇಳ್ತೀನಿ ತಪ್ಪು, ಬರೀ ಸುಳ್ಳು. ಅದೇಗೆ ಈಗ ಗುರುಜಿ ಕೇಳ್ತವ್ರ ನಡ್ರಿ ಹೋಗವ. ಏನ್ ಗುರುಜಿ? ಅಲ್ಲೊಬ್ರು ಗುರುಜಿ ಅವ್ರೆ, ಕೇಳೋಣ. ಗಂಟೆ ಯಾರು ಕೊಟ್ರು ಅಂತ ಕೇಳದ. ಗಂಟೆ ಬಾಬನ ಹತ್ರ ಕೇಳದವ. ಯಾರ ಗಂಟೆ ಬಾಬಾ? ಇದೊಂದು ಗಂಟೆಯಿಂದ ಎಷ್ಟೆಲ್ಲ ಮಾತು ಬರ್ತೈತೆ ನೋಡಿ. ಗಂಟೆ ಬಾಬಾ ಹತ್ರ ಕೇಳದವ. ಗಂಟೆಯಿಂದ ಮಾತು ಬರ್ಲಿಲ್ಲ, ಗಂಟೆ ಕೊಟ್ಟವ್ರಿಗೆ ಮಾತು ಬರ್ತಿಲ್ಲ. ಆ ಗಂಟೆ ಹಾಕಿ ಬಂಚ್ಗೆ ಹಾಕಿತ್ತೆ ದೊಡ್ಡ ತಪ್ಪಾಯ್ತು ಅನ್ಸುತ್ತೆ. ಒಂದು ಇಲ್ಲಾಂದ್ರೆ ಯಾವ್ದೋ ಮರಿಲಿನ ಬಿಚ್ಕೋವನ ಕುರಿ ಮರಿ. ಇದು ಕೆರೆ ಹತ್ರ ಹೋಗೋದವ. ಕೆರೆ ಹತ್ರ ಏನೀಗ ಕಂಡಾಯಗಳು ತಗೋರೆ. ಹೋಗೋಣ ಇರು. ಇನ್ನ ನಾನು ಆ ಕಡೆಯಿಂದಾನೇ ಬಂದೆ. ಇನ್ನ ಕಂದಾಯಗಳು ಇನ್ನೂ ಬಂದಿಲ್ಲ. ಬಂದ್ಮೇಲೆ ಹೋಗೋಣ. ನೆಕ್ಸ್ಟ್ ಇವಾಗ ಅಲ್ಲಿ ಒಂದು ಮೆರವಣಿಗೆ ಎಲ್ಲ ಮಾಡ್ತಾರೆ. ಆಫ್ ಮಾಡೋ, ಕಾಪಿ ರೇಟ್ ಬರ್ತದಿಲ್ಲ ಅಂದರೆ ವಿಡಿಯೋಗೆ. ಈ ಥರ ಸಾಂಗ್ ಹಾಕಿದ್ರೆ ವಿಡಿಯೋದಲ್ಲಿ ಕಾಪಿ ರೇಟ್ ಅಂತ ಬರುತ್ತೆ. ಹೌದಾ? ಏನಾಯ್ತು ಸ್ಟೈಲು? ಚಪ್ರಿ ಸ್ಟೈಲ್ ಮಾಡ್ತಾ ಇದೆಯಲ್ಲ ಅಲ್ಲೋಡ ಅವನ. ಚಪ್ರಿ ಸ್ಟೈಲ್ ಮಾಡ್ತಾ ಇದ್ದೀರಲ್ರೋ.
ಈ ಕಂದಾಯದ ಮೆರವಣಿಗೆಗೋಸ್ಕರ ಕಾಯ್ಕೊಂಡಿದ್ವಿ. ಬನ್ನಿ ಮೆರವಣಿಗೆ ಬಂತು, ಡ್ಯಾನ್ಸ್ ಆಡುವ. ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಫ್ರೆಂಡ್ಸ್ಗಳು ಏನು ಹೇಳ್ತಾರೆ ಅದನ್ನ ಮಾಡಿ. ಏಯ್ ಏನ್ ಹೇಳೋದು? ಲೈಕ್ ಮಾಡಿ ಅಂತ ಹೇಳೋ. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ. ಮಾತಾಡಕ್ ಬರಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.